ಹಾಯ್ ಎವ್ರಿವಾನ್. ಇವತ್ತು ಹಾಗಲಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಚಪಾತಿಗೆ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹಾಗಲಕಾಯಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಹಾಗಲಕಾಯಿನ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಹಿ ಹೋಗುತ್ತೆ ಅಂತ ಹೀಗೆ ಕಲಿಸ್ಕೊಂಡು ನೀರು ಹಾಕಿ ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ವಾಶ್ ಮಾಡೋಣ. ಒಂದೆರಡು ಮೂರು ಸಲ ವಾಶ್ ಆದಮೇಲೆ ಈ ಥರ ನೀರು ಸೋರೋಕ್ಕೆ ಇಟ್ಟಿದ್ದೀನಿ. ನೆನೆಸಿದ್ದ ಹುಣಸೆಹಣ್ಣು, ಹೀಗೆ ಹುಣಸೆಹಣ್ಣನ್ನು ಕಿವುಚ್ಕೊಂಡಿದ್ದೀನಿ. ಇವಾಗ ಇದು ಸ್ಟ್ರೈನ್ ಮಾಡೋದ್ರಲ್ಲಿ ಹಾಕ್ತೀನಿ. ಇದು ಹಾಕ್ಬಿಟ್ಟು ಅದಕ್ಕೆ ಜಲ್ರಿ ಹಾಕ್ಬಿಟ್ಟು ಈಗ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಹುಣಸೆಹಣ್ಣಲ್ಲಿ ಕಿರಿಕಿರುತ್ತಲ್ಲ, ಅದ್ರಲ್ಲಿ ಬೀಳೋಲ್ಲ. ಮತ್ತು ನೋಡಿ ಹೀಗೆ ನೀಟಾಗಿ ಬರುತ್ತೆ. ಹೀಗೆ 1 ಬೌಲ್ ಹುಣಸೆ ರಸ ಸ್ವಲ್ಪ ಜಾಸ್ತಿ ಇದ್ದರೆ ಕಹಿ ಬರೋಲ್ಲ ಅಂತ ಹಾಗಲಕಾಯಿ. ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಇದು ಸಾಂಬಾರು ಪೌಡರು. ನೀವು ಬೇಕಿದ್ದರೆ ಬರೀ ಚಿಲ್ಲಿ ಪೌಡರ್ ಹಾಕೋರು ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು, ಹುಣಸೆ ರಸ. ಈಗ ನೋಡಿ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು, ಯಾಕಂದ್ರೆ ಇದು ಹಾಗಲಕಾಯಿ ಹುರಿಬೇಕಲ್ಲ, ಅದಕ್ಕೆ. ಎಣ್ಣೆ ಕಾದಿದೆಯಾ ಅಂತ ಒಂದು ಈರುಳ್ಳಿ ಹಾಕಿ ನೋಡೋಣ. ಇಲ್ಲ, ಇನ್ನು ಸ್ವಲ್ಪ ಕಾಯಬೇಕು. ಈಗ ಈರುಳ್ಳಿ ಇದು 1-2 ನಿಮಿಷ ಅಷ್ಟೇ ಹಿಂಗೆ ಹುರಿದ್ಮೇಲೆ. ಈರುಳ್ಳಿ ಇಷ್ಟು ಹುರಿದ್ರೆ ಸಾಕು. ಈಗ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಹೀಗೆ ಹುರ್ಕೊಂಡು ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಹುರಿಬೇಕು ಹಾಗಲಕಾಯಿನ. ಇದು ಅರ್ಧ ಬೇಯೋವರೆಗೂ ಹೀಗೆ ಹುರಿಬೇಕು ಎಣ್ಣೆಲೆ. ಈಗ ಒಂದು 10 ನಿಮಿಷ ಹುರಿದಿದ್ದೀನಿ. ಇವಾಗ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಇದು ಬೇಯೋವರೆಗೂ ಹುರಿಬೇಕು ಟೊಮೊಟೊನಲ್ಲೇ. ಒಂದು 5 ನಿಮಿಷ ಹುರಿದಿದ್ದೀನಿ. ಈಗ ನೀರು ಹಾಕದೇನೆ ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿಡಿ. ಈಗ ಒಂದು 10 ನಿಮಿಷ ಆಗಿದೆ. ಅಂದರೆ ಅದು ತಳ ಹಿಡಿದೇ ಇರೋ ಥರ ತಿರುಗಿಸ್ತಾ ಇರಬೇಕು. ಇಷ್ಟು ಬೆಂದಿದೆ. ಈಗ ಹುಣಸೆ ರಸ ಹಾಕ್ಕೊತೀನಿ. ಸಾಂಬಾರು ಪುಡಿ, ನೀವು ನಾನು ಆಗಲೇ ಹೇಳಿದಾಗೆ ಸಾಂಬಾರು ಪುಡಿ ಬೇಡ ಅಂದರೆ ಚಿಲ್ಲಿ ಪೌಡರು ಹಾಕ್ಕೊಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಮಾಡೋಣ ಸಿಮ್ಮಲ್ಲೇ. ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಬೆಲ್ಲ ನೋಡಿ ಇಷ್ಟು ತಗೊಂಡಿದ್ದೀನಿ, ಬೆಲ್ಲ ಹಾಕೋಣ. ಈಗ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಜಾಸ್ತಿ ನೀರು ಹಾಕೋದು ಬೇಡ. ನೀರು ಹಾಕ್ಕೊಂಡು ಚೆನ್ನಾಗಿ ಇವಾಗ ಅದು ನೀರು ಬಾಡೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಸಿಮ್ಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಂಡು ಕೊತ್ತಂಬರಿ ಹಾಕೋಣ ಲಾಸ್ಟಲ್ಲಿ. ಇವಾಗ ಒಂದು 15 ನಿಮಿಷ ಆಗಿದೆ ನೋಡಿ. ಈ ಥರ ಎಣ್ಣೆ ಬಿಟ್ಕೋಬೇಕು, ಆವಾಗಲೇ ಅದು ಟೇಸ್ಟಾಗಿರುತ್ತೆ. ಸಿಮ್ಮಲ್ಲಿ ಮುಚ್ಚಿಟ್ಟಿದ್ದೆ ಒಂದು 15 ನಿಮಿಷ. ಈ ಥರ ಮಾಡಿ ನೋಡಿ, ಸ್ವಲ್ಪನೂ ಕಹಿ ಬರಲ್ಲ. ಇವಾಗ ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ಗ್ರೀನ್ ಆಗಿದೆಯಲ್ಲ, ಹಸಿರು ಕೊತ್ತಂಬರಿ. ಎಷ್ಟೇ ತಿರುಗಿಸ್ಬಿಟ್ಟು ಚಪಾತಿ ಜೊತೆ ಕೊಡೋದು ತುಂಬ ಚೆನ್ನಾಗಿರುತ್ತೆ.
ನೋಡಿ ಈಗ ಚಪಾತಿ ಜೊತೆ ಹಾಗಲಕಾಯಿ ಸೂಪರ್ ಕಾಂಬಿನೇಷನ್.